ಅಮ್ಮ ಅಯ್ಯೋ ನಾನಮ್ಮ. ಲಲಿತಾ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ದೇವಸ್ಥಾನಕ್ಕೆ ಬಂದವರು ಹಾಗೆ ಹೋಗ್ಬಾರ್ದಮ್ಮ, ಸ್ವಲ್ಪ ಹೊತ್ತು ಕೂತಿದ್ದು ಹೋಗ್ಬೇಕು. ಕೂತ್ಕೋ ಕೂತ್ಕೋ. ಗೋವಿಂದ ಗೋವಿಂದ. ಏನದು? ದೇವ್ರು ಸಣ್ಣ ಮಾಡ್ಕೊಳ್ಳೋಣ ಅಂತ ಬಂದೆ. ಅಲ್ಲಿ ಹೋಗಿ ಮಾಡ್ಕೋ. ಗೋವಿಂದ ಗೋವಿಂದ. ಏನಮ್ಮ ಲಲಿತಾ, ಮೊನ್ನೆ ಏನು ನಿಮ್ ಮನೇಲಿ ಬಹಳ ಗಲಾಟೆ ನಡೀತಂತೆ? ಅದು ನಂಗ್ ಗೊತ್ತಮ್ಮ, ಇದೆಲ್ಲ ಕಿತಾಪತಿ ನಿಮ್ ಮನೆ ಹಿರಿ ಸೊಸೆದು. ಯಾಕೆ ಹೇಳು? ನೀನು ಬಡವಳು ಅನ್ನೋ ತಾತ್ಸರಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಹಣೆ ಬರ ಅಷ್ಟೇ. ಅಯ್ಯೋ ಹಣೆ ಬರ ಅಂತ ಸುಮ್ನೆ ಕೂತಿದ್ರೆ ಅವರೆಲ್ಲರೂ ಸೇರ್ಕೊಂಡು ನಿನ್ನನ್ನು ತುಳಿದು ಹಾಕ್ಬಿಡ್ತಾರಮ್ಮ. ಅಲ್ಲಮ್ಮ ಪಾಪ, ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿದ್ದ ಕರುಗೆ ಚಂಡಾಲರು ವಿಷ ಹಾಕಿದ್ರು ಅಂದ ಮೇಲೆ ನಾಳೆ ನಿನಗೂ ನಿನ್ನ ಗಂಡನಿಗೂ ವಿಷ ಹಾಕದೆ ಇರ್ತಾರ? ಏ ಮುದುಗುಬೆ ಬದುಕಿರೋವರೆಗೂ PF ಸ್ಯಾಂಕ್ಷನ್ ಮಾಡ್ಕೊಡುದು. ದಿಸ್ ಇಸ್ ಮೈ ಆರ್ಡರ್, ದಿಸ್ ಇಸ್ ಮೈ ಆರ್ಡರ್. ಆರ್ಡರ್ ಮಾಡ್ತೀಯನೋ? ಲೋ, ನಿನಗೆ ಆರ್ಡರ್ ಮಾಡೋ ಅಧಿಕಾರ ಕೊಟ್ಟವ್ರು ಯಾರು? ನಾವು. ನಮ್ಮಂಥ ಮೇಷ್ಟ್ರು. ನಮಗೂ ಅಧಿಕಾರ ಇದೆ ಅಂತ ಆವತ್ತು ನಿನ್ನ ಫೇಲ್ ಮಾಡಿದ್ದೆ, ಇವತ್ತು ನಿನ್ ಕೈನಲ್ಲಿ ಅಧಿಕಾರ ಇರೋದಾ? ಲೋ ಬ್ಲಡಿ ಫೂಲ್, ನಾನ್ ಬದುಕಿರೋವರೆಗೂ ನನ್ನ PF ಹಣ ಸ್ಯಾಂಕ್ಷನ್ ಮಾಡ್ಕೊಡ್ದ? ಸ್ಯಾಂಕ್ಷನ್ ಮಾಡ್ಕೊಡ್ದೇನೋ? ಲೇ, ನಾನು ಸತ್ತ ಮೇಲೆ ಸ್ಯಾಂಕ್ಷನ್ ಮಾಡ್ತೀಯ? ನಾ ಸತ್ತ ಮೇಲೆ ಸ್ಯಾಂಕ್ಷನ್ ಮಾಡ್ತೀಯನೋ? ನಮಸ್ಕಾರ ಕಾಣೋ ಶಿವು. ಮೇಷ್ಟ್ರೆ, ನೀವು ನನಗೆ ನಮಸ್ಕಾರ ಮಾಡೋದಾ? ಚೇಚೆ, ಹೊಲ ಉಳೋದಕ್ಕೂ ಯೋಗ್ಯತೆ ಇಲ್ದೇನೆ ಅಧಿಕಾರದ ಸೀಟ್ನಲ್ರು ಹಲ್ಕಟ್ ಜನಗಳಿಗೆ ನಮಸ್ಕಾರ ಮಾಡೋದಕ್ಕಿಂತ ಶಿವು, ಯು ಆರ್ ಎ ಗ್ರೇಟ್ ಮ್ಯಾನ್. ನಿನಗೆ ನಮಸ್ಕಾರ ಮಾಡೋದ್ರಲ್ಲಿ ಧರ್ಮ ಇದೆ, ನ್ಯಾಯ ಇದೆ ಕಣೋ ಶಿವು. ಮೇಷ್ಟ್ರೆ, ಏನಾಯ್ತು ನಿಮ್ಗೆ? ನೀವು ಇಲ್ಲಿ ಈ ರೀತಿ ಬೀದಿಗೆ ಬಂದು ಯಾಕೆ ಕುರ್ಚಿ ಕೂತಿದ್ದೀನಿ ಅಂತಾನ? ನನ್ನ ದೃಷ್ಟಿಯಲ್ಲಿ ತಪ್ಪು ಮಾಡಿದವ್ರು ಯಾರೇ ಆಗ್ಲಿ ಅವ್ರ ಕುರ್ಚಿ ಕೂತ್ಕೊಳ್ಳೇಬೇಕು. ನಾನ್ ತಪ್ಪು ಮಾಡಿದ್ದೀನಿ. ಏನ್ ಗೊತ್ತಾ? ಮೇಷ್ಟ್ರಾಗಿ ಇನ್ನೂ ದುರಾಸೆ ಇಟ್ಕೊಂಡು ಬದುಕಿದ್ದೀನಲ್ಲ, ಅದು ನನ್ನ ಮೊದಲನೇ ತಪ್ಪು. 4 ವರ್ಷದಿಂದ ನನಗೆ PF ಹಣ ಕೊಡದೆ ಸತಾಯಿಸ್ತಾ ಇರೋ ಆ ಆಫೀಸರ್ ತಲೆ ಹೊಡಿದೆ ಬದುಕೋ ಬಿಟ್ಟಿದ್ದೀನಲ್ಲ, ಅವನ್ನ, ಅದು ನನ್ನ 2ನೇ ತಪ್ಪು. ಈ 2 ತಪ್ಪು ಮಾಡಿನೂ ನಾನು ಇನ್ನೂ ಕುರ್ಚಿ ಕೂತ್ಕೊಳ್ಳದೆ ಇದ್ನಲ್ಲ, ಇದು ನನ್ನ 3ನೇ ತಪ್ಪು. ಮೇಷ್ಟ್ರೆ, ನಿಮ್ಮ ಮಾತು ಯಾಕೋ ವಿಚಿತ್ರವಾಗಿದೆಯಲ್ಲ. ನೀವೇನಾದ್ರೂ? ನಾನು ಕುಡ್ದಿಲ್ವೋ ಶಿವು, ನಾನು ಕುಡ್ದಿಲ್ವೋ ಶಿವು? ಬೇಕಾದ್ರೆ ನನ್ನ ಬಾಯಿ ವಾಸನೆ ನೋಡು. ಮೇಷ್ಟ್ರೆ, ನನ್ನ PF ಹಣ, ಗ್ರಾಚ್ಯುಟಿ ಹಣ ಎರಡೂ ಸೇರಿ ಒಟ್ಟಿಗೆ ಎಷ್ಟು ಬರುತ್ತೆ ಗೊತ್ತಾ? 25,000, 25,000. ಈ ಹಣದಲ್ಲಿ ನನ್ನ ಮಗಳ ಮದುವೆ ಎಷ್ಟು ಚೆನ್ನಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆ ಮುಂಡೆ ಮಗ ಆಫೀಸರ್ ನಾನ್ ಬದುಕಿರೋವರೆಗೂ ಸ್ಯಾಂಕ್ಷನ್ ಮಾಡ್ಕೂಡ್ದು ಅಂತ ಅಂದ್ಬಿಟ್ನಲ್ಲ, ಆರ್ಡರ್ ಮಾಡ್ಬಿಟ್ನಲ್ಲ. ಶಿವ, ಅದಕ್ಕೆ ನಾನು ವಿಷ ತಗೊಂಡು ಬಿಟ್ಟಿದ್ದೀನಪ್ಪ. ನಾನಿನ್ನು ಬದುಕೋದಿಲ್ಲ ಶಿವು. ನನ್ನ ಮಗಳನ್ನ Come on, my dear Kudichatan. ಬಲ್ಲ ಕೊಡೋಣ. ಚಲೋ ರೈ. ಶಾಂತಿ ಡಿಯರ್, ನಾವಿಬ್ರು ಪ್ರೇಮಿಗಳು ಅಂತ ಬಸ್ ನಲ್ಲಿ ಇರೋರು ಯಾರಿಗೂ ಗೊತ್ತಾಗದಿರೋ ಆಡಿದ ನಾಟಕ ಹೇಗಿತ್ತು? ಸೂಪರ್. ಥ್ಯಾಂಕ್ ಯು. ಆದ್ರೆ ನಾವ್ ಹೀಗೆ ಕ್ಲಾಸಿಗೆ ಚೆಕ್ಕರ್ ಹೊಡೆದು ಓಡಾಡ್ತಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಪಾಸ್ ಆದಂಗೆ. ನಾವು ಎಕ್ಸಾಮಿನೇಷನ್ ಪಾಸ್ ಮಾಡೋದು ಅಷ್ಟರಲ್ಲೇ ಇದೆ. ಮೊದಲು ನಮ್ಮ ಪ್ರೇಮದ ಎಕ್ಸಾಮಿನೇಷನ್ ಪಾಸ್ ಮಾಡಿ ಲೈಫ್ ನಲ್ಲಿ ಸೆಟ್ಲ್ ಆದ್ರೆ ಅಷ್ಟೇ ಸಾಕು. ಏನಾಯ್ತು? ಗಣೇಶ್ 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 ಹೋಗಿ ಎಷ್ಟೊಂದು ಹೆದರ್ಕೊಂಡ್ಬಿಟ್ಟಿದೆ ಗೊತ್ತಾ? ಏನ್ ಮಾಡ್ಲಿ ಸೀತಾ, ಬರೋ ತಡ ಆಗೋಯ್ತು, ತಪ್ಪಾಯ್ತು. ಅದಕ್ಕೆ ಈ ನಾಟಕ ಆಡ್ಬೇಕಾಯ್ತು. ಇನ್ಮೇಲೆ ಯಾವತ್ತೂ ಲೇಟ್ ಮಾಡಲ್ಲ.
ಸದಾ ನಿನ್ ಜೊತೆಲೇ ಇರ್ತೀನಿ. ಸದಾ ನನ್ ಜೊತೆಲೇ ಇರ್ಬೇಕಾದ್ರೆ ನನ್ ಕತ್ತಿಗ್ 3 ಗಂಟೆ ಹಾಕ್ಬೇಕು, 7 ಹೆಜ್ಜೆ ನಡಿಬೇಕು. ಅಷ್ಟೇನಾ? 3 ಗಂಟೆನು 300 ಗಂಟೆ ಹಾಕ್ತೀನಿ. 7 ಹೆಜ್ಜೆ ಏನು 700 ಹೆಜ್ಜೆ ನಡ ತೋರಿಸ್ತೀನಿ ಬಾ. ಅಯ್ಯೋ ಪೆದ್ದ, ಅದಕ್ ಮೊದ್ಲು ಹೈಕಮಾಂಡ್ ಇಂದ ಆರ್ಡರ್ ಬರ್ಬೇಕು. ಆರ್ಡರ್ ಬರ್ಬೇಕಾದ್ರೆ ಅಪ್ಲಿಕೇಶನ್ ಹಾಕ್ಬೇಕು. ಅಪ್ಲಿಕೇಶನ್ ಹಾಕದ್ಮೇಲೆ ಅದು ಸ್ಯಾಂಕ್ಷನ್ ಆಗ್ಬೇಕು. ಆಮೇಲೆ ಗಣೇಶ್ ಏನಾಯ್ತು? ಇವೆಲ್ಲ ಆಗೋ ಕೆಲಸ ಅಲ್ಲ, ಎಲ್ಲಾ ಶಿವನೇ ಬಿಟ್ಬಿಡೋಣ ಬಾ.